ಇನ್ನು ಮತ್ತೊಂದ್ ಕಡೆ ಸುದೀಪ್ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಅಲ್ಲ, ಸುದೀಪ್ ಫ್ಯಾನ್ಸ್ ಕ್ಲಾಸ್ ಫ್ಯಾನ್ಸ್ ಅಂತ ರಾಜು ಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದೀಪ್ ವೇದಿಕೆಯಲ್ಲೇ ರಾಜು ಗೌಡ ಮಾತನಾಡಿರೋದು. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸ್ ಆಗಿ ಇಳಿತಾರೆ. ಕೆಲವರು ಸುದೀಪ್ ಅಣ್ಣನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ವೀಕ್ನೆಸ್ ಅಲ್ಲ, ಫ್ಯಾನ್ಸ್ಗಾಗಿ ತಾಳ್ಮೆಯಿಂದ ಇರೋದಷ್ಟೇ ಅಂತ ರಾಜು ಗೌಡ ಮಾತನಾಡಿದ್ದಾರೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸ್ ಆಗಿ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸ್ ಆಗಿ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಇದು ನಿನ್ನೆ ವೇದಿಕೆಯ ಮೇಲೆ ರಾಜು ಗೌಡ ಅವರು ಮಾತನಾಡಿದ್ರು. ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ರು ರಾಜು ಗೌಡ. ಸುದೀಪ್ ಯಾವ ಸ್ಟಾರ್ಗಳ ವಿರುದ್ಧವೂ ಮಾತಾಡಿಲ್ಲ. ಸುದೀಪ್ಗೆ ಯಾರಾದ್ರೂ ವಿರೋಧಿಗಳಿದ್ರೆ ಅದು ಪೈರಸಿ. ಬೆಂಗಳೂರಿನಲ್ಲಿ ನಟ ಸುದೀಪ್ ಆಪ್ತ ರಾಜು ಗೌಡ ಕೊಟ್ಟಂತ ಹೇಳಿಕೆ. ಯುದ್ಧ ಅಂತಂದ್ರೆ ಪೈರಸಿ ವಿರುದ್ಧ ಮಾತನಾಡಿರೋದು. ಕೆಲವೊಬ್ರು ತಂದಿಕ್ಕು ತಮಾಷೆ ನೋಡುವಂತಹ ಮಾತನಾಡಿದ್ದಾರೆ. ಯಾರ ವಿರುದ್ಧವೂ ಸುದೀಪ್ ಅಣ್ಣ ಮಾತನಾಡಿಲ್ಲ ಅಂತ ರಾಜು ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕಿಚ್ಚ ಸುದೀಪ್ ಆಡಿದಂಥ ಒಂದು ಮಾತು ಈಗ ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ಗಳ ನಡುವೆ ಕಿಚ್ಚು ಹಚ್ಚಿದೆ. ನಿಜವಾಗ್ಲೂ ಸುದೀಪ್ ದರ್ಶನ್ ಫ್ಯಾನ್ಸ್ ಅವರು ಗುರಿಯಾಗಿಸ್ಕೊಂಡು ಹೇಳಿದ್ದ ಅಥವಾ ಅವ್ರ ಮನಸ್ಸಿನಲ್ಲಿ ಇದ್ದಂಥ ನಿಜವಾದಂತಹ ಉದ್ದೇಶ ಏನು, ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಸುದೀಪ್ ಅವರ ಒಡನಾಡಿಯೂ ಆಗಿದ್ದಾರೆ. ವೇದಿಕೆ ಮೇಲೆ ಕೂಡ ಅವರಿದ್ದರು. ನಮ್ಮ ಜೊತೆಗಿದ್ದಾರೆ ಮಾಜಿ ಶಾಸಕರು, ಜೊತೆಗೆ ಸುದೀಪ್ ಅವರ ಅತ್ಯಾಪ್ತರು ಆಗಿರುವಂಥ ರಾಜುಗೌಡರು. ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಸುದೀಪ್ ಆಡಿರುವಂಥ ಮಾತು ಫ್ಯಾನ್ಸ್ ವಾರ್ಗೆ ತಿರುಗಿಬಿಟ್ಟಿದೆ. ಸುದೀಪ್ ಅವ್ರು ನಿಜವಾಗ್ಲೂ ದರ್ಶನ್ ಫ್ಯಾನ್ಸ್ ಅವ್ರು ಗುರಿಯಾಗಿಸ್ಕೊಂಡು ಹೇಳಿದಂಥ ಮಾತಾ, ನೀವು ಸುದೀಪ್ ಅವರ ಒಡನಾಡಿ ಇದ್ದೀರಿ, ಯಾವ ಉದ್ದೇಶಕ್ಕಾಗಿ ಹೇಳಿರ್ತಾರೆ ಅಂತ ತಮಗೆ ಗೊತ್ತಿದೆ, ತಾವು ಕೂಡ ವೇದಿಕೆಯಲ್ಲಿದ್ದೀರಿ, ಏನು ಹೇಳ್ತೀರಿ ಸರ್? ನೋಡಿರಿ, ಫಸ್ಟ್ ಆಫ್ ಆಲ್ ಸುದೀಪ್ ಅಣ್ಣ ಬಂದು ಯಾರೋ ಒಬ್ಬರು ಸ್ಟಾರ್ ನಟರ ವಿರುದ್ಧ ಆಗಲಿ ಅಥವಾ ಯಾವುದೋ ಒಂದು ಫಿಲಿಮ್ ವಿರುದ್ಧ ಆಗಲಿ ಮಾತಾಡಿದ್ದಲ್ಲ. ಯಾಕಂದರೆ ನಾವು ಮಾಧ್ಯಮದಲ್ಲಿ ನೋಡ್ತಿದ್ವಿ. ಅಂದರೆ ಊಹಾಪೋಹಗಳು, ಕೆಲವು ಜನ ಒಂದು ಪಿಕ್ಚರ್ ಒಂದು ಫಿಲಿಮ್ ವಿರುದ್ಧ ಅಂತ ಕೆಲವು ಜನ ಮಾತಾಡಿದರು, ಕೆಲವು ಜನ ಇಲ್ಲ ಈ ಥರ ಒಬ್ಬರು ಸ್ಟಾರ್ ವಿರುದ್ಧ ಮಾತಾಡಿದ್ರು ಅಂತೇಳಿ. ಆ ಥರ ಯಾವುದೂ ಸುದೀಪ್ ಅಣ್ಣ ಮಾತಾಡಿಲ್ಲ. ಅವ್ರು ಏನು ಮಾತಾಡಿದ್ರೆ ಅವರು ಕೇಳಿದಾಗ ಅವರು ಕ್ಲಾರಿಫಾಗಿ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ನಾವೆಲ್ಲ ಒಂದೇ ಗಾಡಿಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಫೋನ್ ಬರ್ತದೆ ಸುದೀಪ್ ಅಣ್ಣವ್ರಿಗೆ. ನೋಡ್ರಿ, ನಾವು ಹೆಂಗೆ ನಿಮ್ಗೆ ಹೇಳ್ತೀವಿ ಬಲ್ಲ ಮೂಲಗಳಿಂದ ಬಂದ ಸುದ್ದಿ ಅಂತ, ಆ ಥರ ಬರ್ತಾ ಈ ಸರಿ ಸೊಪ್ಪು ಪೈರಸಿ ಅವರು ನಿಮ್ಗೆ ಹೆಚ್ಚಿನ ಕಾಟ ಕೊಡ್ತಾರೆ. ಯಾಕಂದ್ರೆ ಸುದೀಪ್ ಅಣ್ಣವ್ರಿಗೆ ದೊಡ್ಡ ವಿರೋಧಿಗಳು ಯಾರು ಇದ್ರೆ ಅದು ಪೈರಸಿ. ಯಾರೋ ಒಬ್ಬರು ಸ್ಟಾರ್ಸು ಅಲ್ಲ, ಬೇರೆಯವರು ಅಲ್ಲ, ಅವರಲ್ಲ. ಇವು ಅವ್ರಿಗೆ ಮೇನ್ ವಿರೋಧಿಗಳು ಇರೋದೇ ಪೈರಸಿ. ಅವ್ರು ಯಾವುದೇ ಫಿಲಿಮ್ ಮಾಡಿದಾಗ ನೀವು ಪೈಲ್ವಾನ್ದಲ್ಲಿ ತಾವು ತೊಗೊಳ್ಬೋದು, ಎಲ್ಲ ಕಡೆನೂ ಭಾಳಷ್ಟು ಅಂದರೆ ಅವ್ರು ಭಾಳ ಕಾಟ ಕೊಡ್ತಾರೆ. ಈ ಸರಿ ಹೆಚ್ಚಿನ ಒಂದು ಕಾಟ ನಿಮಗೆ ಕೊಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಫ್ಯಾನ್ಸಿಗೆ ಸ್ವಲ್ಪ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ರಿ ಅಂಥೇಳಿ ಅವರು ಒಂದು ಫೋನ್ಯಾಗ ಸಂಭಾಷಣೆ ಆಯಿತು. ಆದ ತಕ್ಷಣ ಇವರು ಮಾತಾಡ್ದಾಗ ಫ್ಯಾನ್ಸ್ ಯುದ್ಧಕ್ಕಂತಂದ್ರೆ ನೋಡಿ ನಾವೆಲ್ಲರೂ ಸೇರಿ, ನೀವು ಕೆಲವೊಂದು ವರ್ಡ್ಸ್ಗಳು ಕೇಳಿದಾಗ ಎಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ ಅಂತ ಹೇಳಿದ್ದು. ಯುದ್ಧ ಅಂತಂದರೆ ನಾವು ಪಿಕ್ಚರ್ ಥಿಯೇಟ್ರೋಗ ಒಳಗೆ ಹೊರಗನಂತಂದಾಗ ಈ ಪೈರಸಿ ವಿರುದ್ಧ ಅಣ್ಣ ಕ್ಲಿಯರಾಗಿ ಮಾತಾಡಿರೋದು. ಮತ್ತು ಅಲ್ಲಿ ನಾವು ಯಾರಾದರೂ ಹೇಳ್ಬೇಕಾದ್ರೂ ಪೈರಸಿ ವಿರುದ್ಧ. ಈಗ ಯಾಕಂದರೆ ಭರತ್ನಾಗ ಕೆಲವೊಂದು ನೋಡುತ್ತೆ, ಕೆಲವೊಂದು ಸುಮ್ಮನೆ ಸುದೀಪ್ ಅಣ್ಣನ ಅಂದರೆ ಕೆಲವೊಂದು ಜನ
ತಂದಿಕ್ಕಿ ಮಜಾ ನೋಡೋಂಥ ಕೆಲವು ಜನ ಇರ್ತಾರಲ್ಲ, ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಫ್ಯಾನ್ಸು ಇದು ಓಪನ್ ಮಾಡಿ ಅವರೇ ಇಲ್ಲದೊಂದು ಹೇಳ್ತಿದ್ದಾರೆ. ಹಂಗಾಗಿ ಸುದೀಪ್ ಅಣ್ಣನ ಫ್ಯಾನ್ಸ್ ಯಾವಾಗಲೂ ಆ ಥರ ಇಲ್ಲ, ಅವ್ರು ಏನಾದರೂ ಕ್ಲಾಸ್ ಆಗಿದ್ದಾರೆ ಅಂಥೇಳಿ ಈ ಥರ ಮಾತಾಡಿದ್ದು ಅದು ಎಲ್ಲೆಲ್ಲಿಯೋ ತಿರುಗ್ತಿದೆ. ಬಟ್ ಆ ಥರ ಯಾವುದೂ ಸುದೀಪಣ್ಣ ಸ್ಟೇಟ್ಮೆಂಟ್ ಆಗಲಿ ಹೇಳೋಕ್ಕೆ ಕೊಟ್ಟಿಲ್ಲ. ಬರೀ ಸುದೀಪಣ್ಣ ಅಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗವನ್ನೇ ಎಲ್ಲ ಸ್ಟಾರ್ಸ್ಗಳು ಎಲ್ಲರೂ ಒಂದಾಗಿ ಈ ಪೈರಸಿ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಈ ಪೈರಸಿಯಿಂದ ಎಷ್ಟೋ ಕುಟುಂಬಗಳು ಅಂದರೆ ಪ್ರೊಡ್ಯೂಸರ್ಗಳಿಗೆ ಭಾಳ ತೊಂದರೆ ಆಗಿದೆ, ಪ್ರೊಡ್ಯೂಸರ್ಗಳು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಅವರು ಏನೋ ಹೋರಾಟ ಇದ್ದರೂ ಪೈರಸಿ ವಿರುದ್ಧ ಹೊರತಾಗಿ ಬೇರೆ ಯಾರೂ ಅಲ್ಲ. ಇದಿಷ್ಟು ಸುದೀಪ್ ಆಪ್ತರಾಗಿರುವಂಥ ರಾಜುಗೌಡರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.